ಬ್ಲಾಗ್. ಸೊ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು 10:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕುಗೆ ನೆನ್ನೆಯಿಂದ ಸಿಕ್ಕಾಪಟ್ಟೆ ಹುಷಾರಿಲ್ಲ ಆಯಿತಾ. ನೆನ್ನೆ ಈವ್ನಿಂಗಿಂದನೇ ತುಂಬ ಲೈಟಾಗಿ ಸ್ವಲ್ಪ ಕೋಲ್ಡ್ ಕಫ್ ಎಲ್ಲ ಇತ್ತು. ನಾನು ಹೋಗುತ್ತೆ ಬಿಡು ಅಂತ ನಾನು ಸುಮ್ಮನೆ ಇದ್ದೆ. ಸತಿ 3-4 ಸತಿ ಹೇಳಿದ್ರು ಬಾ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ನಾನು ಲೈಟ್ ಆಗಿದೆ ಹೋಗುತ್ತೆ ಬಿಡು ಅಂತಂದ್ಬಿಟ್ಟು ಸುಮ್ಮನಿದ್ದೆ. ಬಟ್ ಮಿಡ್ ನೈಟ್ ಒಂದು ಕೋಲ್ಡ್ ಜಾಸ್ತಿ ಆಯಿತು. ಹಬ್ಬ ಹೋಲ್ ನೈಟ್ ನಿದ್ದೆ ಮಾಡಿಲ್ಲ ಆಯ್ತಾ. ನಾವು ಕೂಡ ನಿದ್ದೆ ಮಾಡಿಲ್ಲ. ಸೊ ಬರೀ ಅಳು ಹಾಲು ಕೂಡ ಕುಡಿತಿಲ್ಲ, ಏನೂ ತಿಂತಾ ಇಲ್ಲ. ಫುಲ್ ಸರ್ಕಸ್ ಮಾಡಿ ಫೈನಲಿ ಇವತ್ತು ಮಾರ್ನಿಂಗ್ ಅವ್ನಿಗೆ ಒಂದು ಇಡ್ಲಿ ತಿನ್ನಿಸಿದ್ದೀನಿ. ಆ್ಯಂಡ್ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಅಂತಂದರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಾಯಿತು. ಸೊ ಇನ್ನೇನು ಹೊರಡಬೇಕು ಇವಾಗ. ಸೊ ಚಿಕ್ಕನ್ನು ರೆಡಿ ಮಾಡಾಗಿದೆ, ಇನ್ನೇನು ಕರ್ಕೊಂಡು ಹೋಗ್ಬೇಕು ಅವನನ್ನು. ಸೊ ಮಕ್ಳಿಗೆ ಜ್ವರ ಬಂದುಬಿಟ್ರೆ ನರ್ಕ ತೋರಿಸ್ಬಿಡ್ತವೆ. ಸೊ ಎಕ್ಸ್ಪೀರಿಯನ್ಸ್ ಆಗೋಯಿತು. ಸೊ ನನಗೆ ಫಸ್ಟ್ ಅವ್ನಿಗೆ ತೋರಿಸ್ಕೊಂಡು ಬಂದ್ಬಿಟ್ಟು ನೆನ್ನೆ ನೈಟ್ ಯಾವ ರೇಂಜಿಗೆ ಫೀಲ್ ಆಗಿತ್ತು ಅಂತಂದರೆ, ಯಾವ ಹಾಸ್ಪಿಟ್ಲ್ ಓಪನ್ ಇದೆಯೋ ಆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ಬಿಡೋಣ ಅನ್ನೋ ರೇಂಜಿಗೆ ಫೀಲ್ ಆಗಿದೆ. ಬಿಕಾಸ್ ಅಳ್ತಾನೆ ಇದ್ದಾನೆ, ಉಸಿರು ಕಟ್ತಾ ಇದ್ದಾನೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅಮ್ಮ ಇಲ್ಲ ನೋಡೋಣ ಇರು ಅಂತಂದ್ಬಿಟ್ಟು ಹಂಗೂ ಹಿಂಗೂ ಮಾಡಿ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಮಲಗಿಸಿದ್ರು. ಏನು ಹಾರ್ಡ್ಲಿ 1 hour 1.5 hour ಮಲಗಿರೋದಷ್ಟೇ ಅವನು ಹೋಲ್ ನೈಟ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಈಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಾಯಿತು. ಇವಾಗ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ಬೇಕು. ಸೊ ಬನ್ನಿ ಹೋಗ್ತಾ ಮಾತಾಡೋಣ. ಸೊ ಏನು ಗೊತ್ತಾ, 1.5 year ಆದಮೇಲೆ ಲೈಕ್ ಸ್ವಲ್ಪ ಜ್ವರ ಗಿಡ ಬಂದರೆ ಹೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಬಟ್ ಈಗ ಚಿಕ್ಕ ಮಕ್ಳಿಗೆ ಲೈಕ್ ಹಿಂಗೆ ಇನ್ನೂ ಮಾತು ಬರದೇ ಇರೋ ಮಕ್ಳಿಗೆ ಜ್ವರ ಬಂದುಬಿಟ್ರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅವ್ರಿಗೆ ಏನು ಆಗ್ತಿದೆ ಅಂತ ಅವ್ರಿಗೆ ಹೇಳ್ಕೊಳಕ್ಕೂ ಗೊತ್ತಾಗ್ತಾ ಇರಲ್ಲ. ಸೊ ಪಾಪ ಅನಿಸ್ಬಿಡುತ್ತೆ. ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ನಾವಿನ್ನೇನೋ ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಮಾತು ಬರೋವರೆಗೂ ಸ್ವಲ್ಪ ಕಷ್ಟನೇ. ಬಟ್ ಏನು ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡಲೇಬೇಕು. ಸೊ ಇವಾಗ ಫಸ್ಟ್ ಅವನನ್ನು ಕರ್ಕೊಂಡು ಹೋಗಿ ಬಂದುಬಿಡೋಣ. ಆ್ಯಂಡ್ ಸ್ವಲ್ಪ ಕೋಲ್ಡ್ ಕೂಡ ಇದೆ ವೆದರ್ ಅಲ್ವಾ. ಸೊ ಹಾಗಾಗಿ ಕೂಡ ಅವನಿಗೆ ಜ್ವರ ಬರ್ತಾ ಇರ್ಬೋದು. ಬಿಕಾಸ್ ನನ್ನ ಕಸಿನ್ ಪಾಪು ಹಾಗೆ ನನ್ನ ಫ್ರೆಂಡ್ ಪಾಪು ಎಲ್ಲರಿಗೂ ಈಗ ರೀಸೆಂಟಾಗಿ ಒಂದ್ಸತಿ ಕೋಲ್ಡ್ ಬಂದು ಹೋಗಿದೆ. ಸೊ ಹಾಗಾಗಿ ಮೇ ಬಿ ಅದ್ರದ್ದು ಎಫೆಕ್ಟ್ ಇರ್ಬೋದು. ಆ್ಯಂಡ್ ಇನ್ನು ಪಾಪುಗೆ ಒಂದಷ್ಟು ಕ್ಯಾಪ್ ಬೇಕಿತ್ತು. ಸೊ ಹಾಗಾಗಿ ತರಿಸಿದ್ವಿ. ಅವನಿಗೆ ಮುಂಚೆ ತರಿಸಿದ ಕ್ಯಾಪ್ ಎಲ್ಲ ಸೈಜ್ ಚಿಕ್ಕದಾಗಿ ಹೋಗಿದೆ. ಜೊತೆಗೆ ಇನ್ನೊಂದು ಏನು ಅಂತ ಅಂದರೆ ಅವನು ತುಂಬ ಹಠ ಮಾಡ್ತಾನೆ ಆಯಿತಾ, ಕ್ಯಾಪ್ ಕಟ್ಟಿಸ್ಕೊಳ್ಳೋದಕ್ಕೆ. ಅಪ್ಪ ಅದು ಒಂದು ಸಾಹಸ. ಅವನಿಗೆ ನಾವು ಕ್ಯಾಪನ್ನು ಹಾಕಿಬಿಟ್ರೆ ಅದೊಂದು ಸಾಹಸ ಮಾಡ್ದಂಗೆ, ಅಚೀವ್ಮೆಂಟ್. ಎಷ್ಟು ಅಳ್ತಾನೆ, ಎಷ್ಟು ಕಿರಿಕಿರಿ ಮಾಡ್ತಾನೆ ಅಂತಂದರೆ ರಾಮ. ಆ್ಯಂಡ್ ಇದನ್ನು ಸತಿ ತರಿಸಿದ್ರು. ಈಗ ಡೆಲಿವರಿ ಆಯಿತು. ಸ್ವಲ್ಪ ದೊಡ್ಡ ಸೈಜಲ್ಲೇ ತರಿಸಿದ್ವಿ. ಎಲ್ಲ ವೈಟ್ ಕಲರಲ್ಲೇ ಸಿಕ್ಬಿಟ್ಟಿದೆ. ಕಲರ್ ಇರಲಿಲ್ಲ, ಎಲ್ಲ ವೈಟಲ್ಲೇ ಇತ್ತು ಸ್ಟಾಕು. ಸೊ ಹಾಗಾಗಿ ಎಲ್ಲ ವೈಟಲ್ಲೇ ತರಿಸಿದ್ವಿ. ಇಟ್ಸ್ ಓಕೆ. ಹೆಂಗೋ ಒಂದು ಒಟ್ಟಿನಲ್ಲಿ ಕಿವಿ ಎಲ್ಲ ನೀಟಾಗಿ ಕವರ್ ಆದರೆ ಸಾಕು. ಚೆನ್ನಾಗಿದೆ, ಪ್ರಿಂಟ್ಸ್ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ವೈಟ್ ಇಷ್ಟ ಆಯಿತಾ. ಓಕೆ, ನನಗೆ ಆ್ಯಕ್ಚುಲಿ ವೈಟ್ ತುಂಬಾ ಇಷ್ಟ. ಎಲ್ಲ ನಾನು ಇನ್ ಕೇಸ್ ಟೀಕೂಗಾಗಲಿ ನನಗಾಗಲಿ ಇಲ್ಲ ಸತಿಗಾಗಲಿ ಬಟ್ಟೆ ಪರ್ಚೇಸ್ ಮಾಡೋಕೆ ಹೋದರೆ ಆದಷ್ಟು ನಾನು ಲೈಟ್ ಕಲರ್ಸು ವೈಟ್ ಕಲರ್ಸಲ್ಲೇ ನೋಡ್ತಾ ಇರ್ತೀನಿ. ಬಟ್ ಸತಿ ಹೇಳ್ತಿರ್ತಾರೆ, ಯಾಕೆ ನಿನ್ನ ಕಡೆ ಬರೀ ವೈಟೇ ಬೀಳೋದಾ, ಬೇರೆ ಕಲರ್ಸೇ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನಗಿಷ್ಟ ಆಯಿತು. ಬಟ್ ಕೊಳೆ ಆಗುತ್ತೆ ಅನ್ನೋದೊಂದು ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ಟರೆ ಚೆನ್ನಾಗಿದೆ. ಫ್ರಂಟ್ ಹಾಕಿ ನೋಡಬೇಕು. ಆ್ಯಂಡ್ ಇದನ್ನು ಅವರು ಫಸ್ಟ್ ಕ್ರೈಯಲ್ಲಿ ತರಿಸಿರೋದು. ನೆನ್ನೆ ಅರ್ಜೆಂಟಾಗಿ ಫುಲ್ ಕೋಲ್ಡ್ ಆಗಿದೆ ಪಾಪುಗೆ ಅಂತ ಹೇಳಿದ ತಕ್ಷಣ ಅರ್ಜೆಂಟಾಗಿ ಬುಕ್ ಮಾಡಿದ್ರು ಅವರು. ಬಿಕಾಸ್ ಇಲ್ಲಿವರೆಗೂ ಹಾಕ್ತಾ ಇದ್ವಿ ಬೇರೆ ಥರದ್ದು, ಹಿಂಗೆ ಬರುತ್ತಲ್ಲ ಕ್ಯಾಪ್, ಅದನ್ನು ಹಾಕ್ತಾ ಇದ್ವಿ. ಹಾಕಿಸ್ಕೊಳ್ಳೋಕೆ ಒಂದು ರಾಮಾಯಣ ಮಾಡ್ತಾನೆ ಬಬ್ಬ. ಸೊ ಬನ್ನಿ, ಇನ್ನೇನು ಎಲ್ಲ ಪ್ಯಾಕ್ ಆಗಿದೆ, ಇನ್ನೇನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಚಿಕ್ಕುಗೆ ಹಾಲು ಕುಡಿಸ್ತಾ ಇದ್ದಾರೆ. ಹಾಲು ಕುಡ್ದಾದ್ಮೇಲೆ ಹುಡುಗ ಕ್ಯಾಬ್ ಬುಕ್ ಆಗಿದೆ. ಇನ್ನೇನು ಬರ್ತಾ ಇದೆ. ಅಂದ ಲೂಸೇ ಆಗೋಯ್ತು ಟೊಪ್ಪಿನಿಂದು. ವಿಂಡ್ ಚೈಮ್ಸ್ ನೋಡ್ತಾ ಇದ್ದ ನಾನು. ಓ ಕಂದ ಹೊರಡೋಣ. ಪುಟಾಣಿ 1 hour later. Perioma. ಸೊ ಇವಾಗ ಕನ್ಸಲ್ಟೇಷನ್ ಆಗಿದೆ, ಮಾತ್ರೆ ಬರ್ತಿದ್ದಾರೆ. ಸೊ ಮಾತ್ರೆ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮಾತ್ರೆ ಪರ್ಚೇಸ್ ಮಾಡಿ
ಮನೆಗೆ ಹೋಗಬೇಕು. ಸಡನ್ನಾಗಿ ಒಂದೆರಡು ಡ್ರಾಪ್ಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗಲೇ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗಿ ಡ್ರಾಪ್ಸ್ ಹಾಕಿದ್ರೆ ವಿಲ್ ಬಿ ಲಿಟಲ್ ಬಿಟ್ ಓಕೆ. ಸೊ ಬನ್ನಿ ನೋಡೋಣ. A few moments later. ಸೊ ಮೆಟ್ನೆಸ್ಸಲ್ಲಿ ಬರೀ ಒಂದು ಮಾತ್ರ ಸಿಕ್ತು, ಇನ್ನೊಂದು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಬೇರೆ ಮೆಡಿಕಲ್ಸಿಗೆ ಹೋಗಿ ಇನ್ನೊಂದನ್ನ ಪರ್ಚೇಸ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಅಮ್ಮ ಮತ್ತು ಚಿಕ್ಕು ಅಲ್ಲೇ ಕ್ಲಿನಿಕಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಹೋಗಿ ಅವ್ರನ್ನ ಕರ್ಕೊಂಡು ಮನೆಗೆ ಹೊರಡುವ. 1 hour later. ಸೊ ಇನ್ನು ಇವಾಗ ಮನೆಗೆ ಬಂದ್ವಿ. ಸ್ವಲ್ಪ ಹೊತ್ತಾಯಿತು. ಇನ್ನು ಚೀಕು ಮಲಗಿದ್ದಾನೆ. ಸೊ ಕ್ಯಾಬಲ್ಲಿ ಬರ್ತಾ ಗಾಳಿಗೆ ಅವ್ನು ಮಲ್ಕೊಂಡ್ಬಿಟ್ಟ. ಒಂದು ಹಾಫ್ ಆನ್ ಅವರ್ ಆಯಿತು. ಸೊ ಹಾಗೆ ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ. ಬಿಕಾಸ್ ಅವನು ಹೋಲ್ ನೈಟ್ ನಿದ್ದೆ ಮಾಡಿಲ್ಲ ಅಲ್ಲ. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಆಗ್ತಾ ಇದೆ. ಇನ್ನು ಎಬ್ಬಿಸ್ಬಿಟ್ರೆ ಮತ್ತೆ ಕಿರಿಕಿರಿ ಆಗುತ್ತೆ ಅರ್ಧಂಬರ್ಧ ನಿದ್ದೆ ಆದರೆ ಅಂತಂದ್ಬಿಟ್ಟು ಹಂಗೆ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ. ಇನ್ನು ಡಾಕ್ಟರ್ ಅವನಿಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ, ಮತ್ತು ಕಿವಿ ನೋವು ತುಂಬ ಜಾಸ್ತಿ ಇತ್ತಂತೆ. ನಮಗೆ ಗೊತ್ತೇ ಆಗಿರಲಿಲ್ಲ. ಸೊ ಡಾಕ್ಟರಲ್ಲಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ ತಕ್ಷಣ ಏನು ಜೋರಾಗಿ ಕಿರ್ಚ್ತಾ ಗೊತ್ತಾ ಅವನು. ಸೊ ಹಾಗೆ ಅದಕ್ಕೋಸ್ಕರ ಕಿವಿ ನೋವು ಜಾಸ್ತಿ ಇದೆ, ಅದಕ್ಕೋಸ್ಕರ ಅವ್ನು ಫೀಡ್ ತೊಗೊಳ್ತಾ ಇಲ್ಲ, ಮತ್ತು ಊಟ ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಬಿಕಾಸ್ ಅವನು ಅಂತ ಸ್ವಲ್ಪ ನುಂಗಿದ್ರೆ ಅವನಿಗೆ ಕಿವಿ ಪೇಯ್ನ್ ಜಾಸ್ತಿ ಬರ್ತಾ ಇದೆ ಅಂತೆ. ಸೊ ಹಾಗಾಗಿ ಅವನು ಏನೋ ತಿಂತಾ ಇಲ್ಲ ಅಂತ ಹೇಳಿದ್ರು. ಇನ್ನು ಎಮರ್ಜೆನ್ಸಿಗೋಸ್ಕರ ಸಡನ್ನಾಗಿ ಸ್ವಲ್ಪ ಪೇಯ್ನ್ ರಿಲೀಫ್ ಆಗಲಿ ಅಂತಂದ್ಬಿಟ್ಟು ಒಂದೆರಡು ಡ್ರಾಪ್ಸ್ನ ಬರ್ದಿದ್ದಾರೆ. ಈಗ ಮನೆಗೆ ಹೋದ ತಕ್ಷಣ ಹಾಕಿ ಅಂತ ಹೇಳಿದ್ರು. ಬಟ್ ಅವ್ನು ಇನ್ನೂ ಮಲ್ಕೊಂಡಿದ್ದಾನೆ. ಸೊ ಇನ್ನು ಡ್ರಾಪ್ಸ್ ಹಾಕಕ್ಕೆ ಹೋದ್ರೆ ಎಲ್ಲಿ ಎದ್ಬಿಡ್ತಾನೋ ಅಂತಂದ್ಬಿಟ್ಟು ಹಾಕಿಲ್ಲ. ಅವ್ನು ಎದ್ಮೇಲೆ ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು. ಸೊ ಇನ್ನೊಂದು 2-3 ಡ್ರಾಪ್ಸ್ ಬರೆದಿದ್ದಾರೆ. ಹಾಗೆ ಜ್ವರ ಕೂಡ ಸ್ವಲ್ಪ ಇತ್ತಂತೆ. ಸೊ ಆ್ಯಕ್ಚುಲಿ ನೆನ್ನೆನೇ ನಾನು ಡೋಲೋ ಡ್ರಾಪ್ಸ್ನ ಕೊಟ್ಟಿದ್ದೆ. ನೆನ್ನೆ ಈವ್ನಿಂಗ್ ಒಂದ್ಸರಿ ಅವನಿಗೆ ಜ್ವರ ಬಂದಿತ್ತು, ಅವಾಗ ಒಂದ್ಸರಿ ಡೋಲೋ ಡ್ರಾಪ್ಸ್ ಹಾಕಿದ್ದೆ. ಮತ್ತು ಮಿಡ್ ನೈಟಲ್ಲ ಬೆಳಗಿನ ಜಾವ ಒಂದು 4-5 ಗಂಟೆಲಿ ಮತ್ತೆ ಮೈ ಬಿಸಿ ಇತ್ತು, ಅವಾಗಲೂ ಡೋಲೋ ಡ್ರಾಪ್ಸ್ ಹಾಕಿದ್ದೆ. ಈಗ ಡೋಲೋ ಡ್ರಾಪ್ಸ್ನ ಇನ್ನೊಂದು 3-4 ದಿನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ಅದನ್ನು ಕೊಡಬೇಕು. ಅದು ಬಿಟ್ಟರೆ ಒಂದೆರಡು ಡ್ರಾಪ್ಸ್ನ ಕೊಡಬೇಕು ಅವನಿಗೆ, ಅದನ್ನು ಕೂಡ ಬರೆದಿದ್ದಾರೆ. ಆ್ಯಂಡ್ ಎಸ್, ಇನ್ನೊಂದೆರಡು ದಿನ ಅವನಿಗೆ ತಲೆ ಸ್ನಾನ ಬೇಡ ಅಂತ ಹೇಳಿದ್ದಾರೆ. ನಾರ್ಮಲ್ ಸ್ನಾನನೂ ಬೇಡ ಅಂತ ಹೇಳಿದ್ದಾರೆ, ತಲೆ ಸ್ನಾನ ಅಂತೂ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಇನ್ನು ಎಣ್ಣೆ ಕೂಡ ಹಚ್ಚಬೇಡಿ ತಲೆಗೆ ಅಂತ ಹೇಳಿದ್ದಾರೆ. ಬಿಕಾಸ್ ಏನು ಗೊತ್ತಾ, ಈಗ ಆಲ್ರೆಡಿ ವೆದರ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಇನ್ನು ಮಕ್ಳಿಗೆ ಎಣ್ಣೆ ಹಾಕಿದ್ರೆ ಮತ್ತೆ ಅದು ಶೀತ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು. ಆ್ಯಂಡ್ ಸ್ವಲ್ಪ ಸ್ಪಾಂಜ್ ಬಾತ್ ಥರ ಬಿಸಿನೀರಲ್ಲಿ ಮಾಡಿಸಿ ಸಾಕು ಅಂತ ಹೇಳಿದ್ದಾರೆ, ಮಾಡಿಸ್ಬೇಕು. ಪಾಪ ಗೊತ್ತಾ, ಅವ್ನು ಹತ್ತು ಅವ್ನ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ, ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ ಪಾಪ ಅಂತ ಅನ್ನಿಸ್ತು. ಸೊ ಹೋಲ್ ನೈಟ್ ನಿದ್ದೆ ಆಗಿಲ್ಲಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಆ್ಯಂಡ್ ಇನ್ನು ಅವನಿಗೆ ಪಂಪ್ಕಿನ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಪಂಪ್ಕಿನ್ ಸ್ವಲ್ಪ ಕೋಲ್ಡ್ ಅಂಶ, ಶೀತದ ಅಂಶ ಜಾಸ್ತಿ, ಹಾಗಾಗಿ ಪಂಪ್ಕಿನ್ ಬೇಡ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಒಂದು ಬಿಸಿಯಾಗಿ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಮಲಗಿದ್ದಾನೆ. ಅವ್ನು ಎದ್ದೇಳೋಕ್ಕೂ ಮುಂಚೆ ನಾವು ಊಟ ಮಾಡ್ಕೊಂಡು ಮುಗಿಸ್ಬಿಡೋಣ ಅಂತ. ಬಿಕಾಸ್ ಅವ್ನು ಎದ್ದರೆ ಏನು ಗೊತ್ತಾ, ಈಗ ಸ್ವಲ್ಪ ಅವನಿಗೆ ಜ್ವರ ಬಂದಿದೆಯಲ್ಲ. ಸೊ ಹಾಗಾಗಿ ಅವನಿಗೆ ಏನು ಅಂತ ಯಾರಾದರೂ ಎತ್ಕೊಂಡೇ ಇರಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಆ ಒಂದು ವಾರ್ಮ್ನೆಸ್ ಬೇಕಾಗಿದೆ ಈಗ. ಸೊ ಹಾಗಾಗಿ ಹಠ ಮಾಡ್ತಾನೆ. ಸೊ ಅವ್ನು ಎದ್ರೆ ನಮ್ಗಳು ಊಟ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ನು ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾನೆಲ್ಲ, ಮಾಡಲಿ ಚೆನ್ನಾಗಿ, ಅಷ್ಟೊತ್ತಿಗೆ ನಾವು ಊಟ ಮುಗಿಸ್ಕೊಳ್ಳೋಣ ಅಂತ. ಸೊ ಇನ್ನು ಅವನಿಗೆ ಯಾವ ರೀತಿ ಸೂಪ್ ಮಾಡ್ತಿದ್ದೀನಿ, ಸೊ ಏನೇನೆಲ್ಲ ಹಾಕ್ತೀನಿ ಅಂತಂದ್ಬಿಟ್ಟು ಅವನ ರೆಸಿಪಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೊ ಇವತ್ತು ಕ್ಯಾರೆಟ್ ಬೀಟ್ರೂಟ್ ಸೂಪ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಹಾಫ್ ಕ್ಯಾರೆಟ್ ಹಾಗೆ ಹಾಫ್ ಬೀಟ್ರೂಟನ್ನು ಚೆನ್ನಾಗಿ ವಾಶ್ ಮಾಡಿ ಪೀಲ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಬೀಟ್ರೂಟನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ಬಿಸಿ ನೀರು, 1 ಚಿಟಿಕೆಯಷ್ಟು ಹಿಂಗು ಹಾಗೆ 1 ಚಿಟಿಕೆಯಷ್ಟು ಕಾಳುಮೆಣಸು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಒಂದು 5 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಬೇಯಿಸಿರುವಂಥ ಕ್ಯಾರೆಟ್ ಬೀಟ್ರೂಟನ್ನು ಸ್ವಲ್ಪನೇ ಬೇಯಿಸಿರುವ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ, ಇವಾಗ ಮತ್ತೆ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡಿದ್ರೆ ಸೂಪ್ ರೆಡಿ ಆಗುತ್ತೆ. ಎಲ್ಲಿಗಮ್ಮ ಕಂದ? Who is a superhero? Who is a superhero? ನಮ್ಮ ಸೂಪರ್ ಹೀರೋ ಯಾರಮ್ಮ ಕಂದ?
ಇದು ಹೊಸದೇನೆ ಬೇಕೇನೆ. ಓಕೆ, ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು 7:45 ಆಗ್ತಾ ಇದೆ. ಸೊ ಇನ್ನು ಚೀಕುಗೆ ಸ್ವಲ್ಪ ಬೇಗ ಏನಾದರೂ ಲೈಟಾಗಿ ಡಿನ್ನರ್ ಮಾಡಿ ಮಲಗಿಸೋಣ ಸಿರಪ್ ಹಾಕಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಕ್ವಿಕ್ಕಾಗಿ ಆಗೋ ಥರದ್ದು ಏನಾದ್ರು ಒಂದು ಡಿನ್ನರ್ ಮಾಡಬೇಕು. ಸೊ ಹಾಗಾಗಿ ಮೂಂಗ್ ದಾಲ್ ಹಾಗೆ ಅಕ್ಕಿ ಹಾಕಿ ಕಿಚಡಿ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೇನೆ. ಆಗಿರುವಂಥ ಕಿಚಡಿ ಮಾಡೋದಕ್ಕೆ ಈ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಮಸೂರ್ ದಾಲ್, ಅರ್ಧ ಸ್ಪೂನಷ್ಟು ಹೆಸರುಬೇಳೆ, ಅರ್ಧ ಸ್ಪೂನಷ್ಟು ಅಕ್ಕಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಚೀಕು ಚಿಕ್ಕು ಕೂತ್ಕೊಳ್ಳೋಕೆ ನೋಡ್ತಿದ್ಯಮ್ಮ. ಬಿದ್ದೋದ ಚಿಕ್ಕು, ಏನದು? ಓ ನಮ್ಮ ಪೋಸದು, ಓ ನಮ್ಮ ಪೋಸು, ಓ ನಮ್ಮ ಪೋಸದು. ಈ ಅಯ್ಯೋ 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 ಅಯ್ಯೋ, ಅವನದು ಅವನದು. ನೆನ್ನೆ ಇವನು ಇಷ್ಟು ಆಟಾಡ್ತಾ ಇರಲಿಲ್ಲಲ್ಲ, ನೆನ್ನೆ ಈ ಟೈಮ್ಗೆ ಫುಲ್ ಸಪ್ಪೆ ಆಗೋಗ್ಬಿಟ್ಟಿದ್ದ ಅಲ್ಲಮ್ಮ. ಗುಂಡು ಹಣೆ ಕೂದಲು ಬರೀ ಚೆನ್ನಾಗಿ ಕಾಣುತ್ತೆ ಈಗ ರಾಜ. ಅವನು ಎಲ್ಲೋ ಹೋಗಬೇಕು, ಎಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲ ನೋಡಿ. ಬಟ್ಟೆ ಎಲ್ಲ ಚಿಕ್ಕದಾಗ್ತಾ ಇದೆ ಅವನಿಗೆ. ಗುಂಡ. ಸೊ ಇವಾಗ ಕಿಚಡಿ ಮಾಡೋದಕ್ಕೆ ಬೇಳೆ ಹಾಗೆ ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು 1 ಚಿಟಿಕೆಯಷ್ಟು ಅರಿಶಿನ, 1 ಚಿಟಿಕೆಯಷ್ಟು ಹಿಂಗು, ಹಾಗೆ 1 ಚಿಟಿಕೆಯಷ್ಟು ಕಾಳುಮೆಣಸು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಒಂದು 5 ವಿಜಿಲ್ ಕೂಗಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಮೇಲೆ ತುಪ್ಪ ಹಾಕ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ. ಚಿಕ್ಕು ಮಮ್ಮಮ್ ರೆಡಿ. ಸೊ ಕಿಚಡಿ ಬಿಸಿ ಬಿಸಿ ಆಗಿತ್ತಲ್ಲ, ಸೊ ಚಿಕ್ಕುಗೆ ಸ್ವಲ್ಪ ಇಷ್ಟ ಆಯಿತು, ಹಾಗಾಗಿ ತಿಂದ. ಇನ್ನು ಅವ್ನು ಮಲಗಿಸೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಸ್ವಲ್ಪ ಬೇಗ ನಿದ್ದೆ ಮಾಡಿದ್ರೆ ಅವನಿಗೂ ಸ್ವಲ್ಪ ಕಾಮ್ ಆಗ್ತಾನೆ ಮಾರ್ನಿಂಗ್ ಹೊತ್ತಿಗೆ ಅಂತ ಅಂದ್ಬಿಟ್ಟು. ಇನ್ನು ಅವ್ನು ಡೈಲಿ ಮಲಗಿಸೋ ಮುಂಚೆ ನೈಟ್ ರುಟೀನ್ ಇದು ಅವನದು. ಸೊ ಅವನ್ನ ಡ್ರೆಸ್ ಚೇಂಜ್ ಮಾಡಿಸಿ, ಡೈಪರ್ ಹಾಕಿ, ಮಾಯ್ಶ್ಚರೈಸರ್ ಎಲ್ಲ ಹಚ್ಚಿ, ಆಮೇಲೆ 1-2 ಡ್ರಾಪ್ಸ್ ಕೊಟ್ಟಿದ್ರು ಡಾಕ್ಟರು ಹುಷಾರಿಲ್ಲದೆ ಇರೋದಕ್ಕೆ, ಸೊ ಜ್ವರಕ್ಕೆಲ್ಲ. ಅದಕ್ಕೆ 1-2 ಡ್ರಾಪ್ಸ್ನ ಹಾಕಿ ಮಲಗಿಸ್ತಾ ಇದ್ದೆ. ಪಾಪ ಇವಾಗ ಎಲ್ಲದಕ್ಕೂ ಕಿರಿಕಿರಿ ಮಾಡ್ತಾ ಇದ್ದ ಅವನು, ಅಂದರೆ ಇರಿಟೇಟ್ ಆಗ್ತಾ ಇದ್ದ. ಅವನಿಗೆ ಹುಷಾರಿಲ್ವಲ್ಲ, ಅದೊಂಥರ ಹಿಂಸೆ ಆಗ್ತಾ ಇತ್ತು ಅವನಿಗೆ. ಸೊ ಮಲಗಿಸ್ದೆ ಬೇಗ. 1 hour later. ಇನ್ನು ನೈಟ್ ಊಟಕ್ಕೆ ನಾವು ಮತ್ತೇನೂ ಮಾಡ್ಕೊಳ್ಳಿಲ್ಲ, ದೋಸೆ ಹಿಟ್ಟಿತ್ತು. ಸೊ ಹಾಗಾಗಿ ಎಲ್ಲರೂ ದೋಸೆ ಹಾಕ್ಕೊಂಡು ಊಟ ಮಾಡಿ ಮಲಗಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್.